ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮೂರ ಹತ್ರ ಇರೋ ಒಂದು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ದಾರಿಲಿ ಹೋಗ್ತಾ ಹಂಗೆ ಮಕ್ಕಳು ದನ ಕಾಯ್ತಾಯಿದ್ರು, ನೋಡಿ ಹಾಯ್ ಮಾಡ್ತಾಯಿದ್ದ ಹುಡುಗ, ಹಾಗೆ ವಿಡಿಯೋ ತಗೊಂಡೆ. ಅಲ್ಲಿಂದ ಹೋಗ್ತಾ ಸುಂದರವಾಗಿ 3 ಮನೆಗಳು ಒಂದೇ ರೀತಿಯಲ್ಲಿ ಕಟ್ಸಿದ್ರು, ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡೆ. ಅಲ್ಲಿಂದ ನಾವು ಹೊರಟ್ವಿ ರೆಸಾರ್ಟ್ ಕಡೆ. ರೆಸಾರ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ನೋಡೋಣ, ನಾವು ಫ್ರೀ ಇದ್ದೀವಿ ಅಂತೇಳಿ ಹೋಗ್ತಾ ಇದ್ದೀವಿ. ಬಿಸಿಲಿರೋ ಕಾರಣ ಸಂಜೆ 5 ಗಂಟೆಗೆ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಹತ್ರನೇ ಬರ್ತಾ ಇದ್ದೀವಿ. ಇನ್ನೇನು ರೆಸಾರ್ಟ್ ಬಂದು ಇಗೋನ್ ಕಾರ್ನರ್ ಜೋಸ್ಟಲ್ ಅಂತ ಹೇಳ್ಬಿಟ್ಟು ರೆಸಾರ್ಟ್ ಅಂತೂ ಒಂಥರ ಹಿಡನ್ ಆಗಿದೆ, ತುಂಬ ಹಿಡನ್ ಆಗಿದೆ. ಹೊರಗಡೆ ಎಲ್ಲ ಕಾಣಿಸ್ತಾನೆ ಇಲ್ಲ, ತುಂಬ ಒಳಗಡೆ ಇದೆ. ಅದು ಗುಡ್ಡದ ಹಿಂದೆ. ರೆಸಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಇನ್ನೂ ಬಿಸಿಲಿತ್ತು, ಸೂರ್ಯ ಕಾಣಿಸ್ತಾ ಇದ್ದಾನೆ. ರೆಸಾರ್ಟ್ ಹತ್ರನೇ ಬಂದ್ವಿ. ರೆಸಾರ್ಟ್ ಎಂಟ್ರೆನ್ಸ್ ಅಂತೂ ತೋಟ, ಮಾವಿನ ತೋಟ ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ಮಾವಿನ ತೋಟ, 2 ಸೈಡ್ ತೋಟ. ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿನೇ ಇತ್ತು ತುಂಬ. ರೆಸಾರ್ಟ್ ಒಳಗಡೆನೆ ಬಂದ್ವಿ. ನೋಡೋಕ್ಕಂತ ತುಂಬ ಚೆನ್ನಾಗಿ ಕಾಣಿಸ್ತೈತೆ ರೆಸಾರ್ಟು. ದಿಕೋನ್ ಕಾರ್ನರ್ ಅಂತ ಹೇಳ್ಬಿಟ್ಟು ಇದು ಔಟ್ಸೈಡ್ ಕೊಡೋದು. ಇಲ್ಲಿ ಪ್ರಾಣಿಗಳು ಪಕ್ಷಿಗಳೆಲ್ಲ ಇತ್ತು. ಇದು ಎಂಟ್ರೆನ್ಸು. ಹೊರಗಡೆ ಎಲ್ಲ ನೋಡಿಕೊಂಡು ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆನೂ ಅಷ್ಟೇ, ನೋಡೋಕೆ ತುಂಬ ಚೆನ್ನಾಗಿತ್ತು ರೆಸಾರ್ಟು. ತುಂಬ ಕ್ಲೀನಾಗಿತ್ತು. ಊಟದ ಟೈಮ್ ಅಲ್ವಾ, 5 ಗಂಟೆ. ಸೊ ಹಾಗಾಗಿ ಸ್ನ್ಯಾಕ್ಸ್ ಏನಾದರೂ ತಿಂದು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದು ಹೋಗೋದಿಲ್ಲ. ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಸ್ನ್ಯಾಕ್ಸ್ ತಗೊಂಡ್ವಿ. ಚಿಕನ್ ಲಾಲಿಪಾಪ್ ಮತ್ತು ಎಗ್ 65 ಆರ್ಡ್ರ್ ಮಾಡಿದ್ವಿ. ಎಗ್ 65 ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ಇಲ್ಲಿ ನೋಡ್ರಿ, ಬೆಕ್ಕ ಎಷ್ಟು ಕ್ಯೂಟ್ ಆಗಿದೆ ಒಂದು. ಮತ್ತು ಚಿಕನ್ ಲಾಲಿಪಾಪು.
ಫ್ರಾಕ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೈಕಲ್ ಎಲ್ಲ ಹೊರಗಡೆ ಎಷ್ಟು ಚೆನ್ನಾಗಿದೆ. ಗಾರ್ಡನ್ ಅಂತೂ ರೆಸಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಹೋಗಿ ಸ್ಟೇ ಕೂಡ ಮಾಡ್ಬೋದು. ಇದೇನಂತ ಕಾಮೆಂಟ್ ಮಾಡಿ, ಪ್ರಾಣಿ ಹೆಸರು ಗೊತ್ತಿದ್ರೆ. ಎಷ್ಟು ದೊಡ್ಡದಾಗಿದೆ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ ರ್ಯಾಬಿಟ್ ಎಲ್ಲ, ಎಷ್ಟು ಕ್ಯೂಟ್ ಆಗಿದ್ದಾವೆ. ಮಕ್ಕಳಿಗೆಲ್ಲ ರ್ಯಾಬಿಟ್ ಎಲ್ಲ ತೋರಿಸ್ಕೊಂಡು, ಹಾಗೆ ಇಲ್ಲಿ ಡಾಗ್ ಇತ್ತು, ಮಲ್ಕೊಂಡ್ಬಿಟ್ಟಿತ್ತು ಅದು. ಹೊರಗಡೆ ಎಲ್ಲ ಹಾಗೆ ಒಂದು ರೌಂಡು ರೆಸಾರ್ಟ್ ನೋಡಿ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಆ ಕಡೆ ಎಲ್ಲ ರೂಮ್ಸು. ಇಲ್ಲ ನೋಡ್ರಿ, ಇದು ಎಷ್ಟು ಕ್ಯೂಟಾಗಿದೆ ಬೇಕು. ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಹಾಗೆ ಮಾವಿನ ತೋಟ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತೇಳಿ ತೋಟದ ಹತ್ರ ಹೋದ್ವಿ. ಅಲ್ಲಿಂದ ಇನ್ನು ಗಂಗಾವತಿಗೆ ಬಂದ್ವಿ. ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು, ಡ್ರೈ ಫ್ರೂಟ್ಸ್ ಇರಲಿಲ್ಲ, ತಗೊಂಡು ಮನೆಗೆ ಹೋಗೋಣ ಅಂತೇಳಿ. ಟೈಮ್ ಆಗಿತ್ತು, ಆಲ್ರೆಡಿ ನೈಟ್ ಆಗಿತ್ತು. ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.